ಇಲ್ಲಿ KA ಕಡೆಯಿಂದ ತುಂಬಾನೇ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟ್ನ ನೀವೇನಾದರೂ ಮಿಸ್ ಮಾಡ್ಕೊಂಡ್ರೆ ಮುಂದೆ ಸಾಕಷ್ಟು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತೀರಾ. ಮತ್ತು ಸಾಕಷ್ಟು ಜನ ರಿಸಲ್ಟ್ ಬಗ್ಗೆ ತಿರ್ಗಾ ಡೌಟ್ ಕೇಳ್ತಾ ಇರಾ, ಅದ್ರ ಬಗ್ಗೆ ಕೂಡ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. ಈ ಒಂದು ವಿಡಿಯೋ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ, ಅದಕ್ಕೋಸ್ಕರ ಯಾರು ಕೂಡ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ಮಧ್ಯ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ಅಪ್ಡೇಟ್ ಸಿಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ನೀವು ಸಾಕಷ್ಟು ಜನ ಕೆಲವು ಡೌಟ್ಸ್ಗಳನ್ನು ಕೂಡ ಕೇಳಿದ್ದೀರಾ, ಮತ್ತು ಸಾಕಷ್ಟು ಜನ ಇಲ್ಲಿ ವೆಯ್ಟ್ ಮಾಡ್ತಾ ಇರೋದು ರಿಸಲ್ಟ್ ಯಾವಾಗ ಬರುತ್ತೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರಾ. ಮತ್ತು ನಿಮಗೆ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಇವಾಗ ಎಡಿಟಿಂಗ್ ಆಪ್ಷನ್ ಬಂದಿದೆಯಲ್ಲ, ಎಡಿಟಿಂಗ್ ಆಪ್ಷನ್ ನಾವೇನಾದರೂ ಬೇರೆ ಡೀಟೇಲ್ಸ್ ಏನಾದರೂ ಎಡಿಟ್ ಮಾಡ್ಬೋದಾ ರಿಸರ್ವೇಷನ್ ಅಲ್ದೇನೆ ಅಂತ ಕೇಳ್ತಾ ಇರಾ. ಇಲ್ಲಿ ನೀವು ಬೇಕು ಅಂದರೆ ರಿಸರ್ವೇಷನ್ ಏನಿದೆಯಲ್ಲ, ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಕನ್ನಡ ಮೀಡಿಯಂ ರೂರಲ್ ಅದೆಲ್ಲನೂ ಕೂಡ ಎಡಿಟ್ ಮಾಡ್ಕೋಬೋದು. ಮತ್ತು ಆಡಿ ನಂಬರಲ್ಲೂ ಕೂಡ ಚೇಂಜಸ್ನ ಮಾಡ್ಕೋಬೋದು. ಅದು ಬಿಟ್ಟು ನೀವು ಬೇರೆ ಚೇಂಜಸ್ನ ಮಾಡೋಕ್ಕಾಗಲ್ಲ. ಬರೀ ರಿಸರ್ವೇಷನ್ ಎಡಿಟ್ ಮಾಡೋಕ್ಕೆಲ್ಲ ಆಪ್ಷನ್ಸ್ಗಳನ್ನ ಕೊಟ್ಟಿರೋದು. ನಿಮ್ಮ ಸ್ಕೂಲ್ ಆಗಲಿ ಕಾಲೇಜ್ ಡೀಟೇಲ್ಸ್ನ ಎಡಿಟ್ ಮಾಡೋಕ್ಕಾಗಲ್ಲ, ಅದು ನೆನಪಿರಲಿ ನಿಮಗೆ. ಸಾಕಷ್ಟು ಜನ ಡೌಟ್ಗಳನ್ನ ಕೇಳ್ತಿದ್ರು ಈ ರೀತಿ, ಅದಕ್ಕೋಸ್ಕರ ಕ್ಲಾರಿಫೈ ಆಗಿದೆ ಅಂತ ಅನ್ಕೋತೀನಿ. ಮತ್ತು KA ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಜೊತೆಗೆ ಇಲ್ಲಿ ಸಾಕಷ್ಟು ಜನ ರಿಸಲ್ಟ್ ಬಗ್ಗೆ ಕೇಳ್ತಿದ್ದೀರಾ. ರಿಸಲ್ಟ್ ಬಂದ್ಬಿಟ್ಟು ಮೇ 20ನೇ ತಾರೀಕು ಬರಲ್ಲ, ವೆಯ್ಟ್ ಮಾಡಬೇಕಾಗುತ್ತೆ. ಈ ಮಂತ್ ಎಂಡ್ ಅಂತ ಹೇಳಿದರೆ ಡೇಟು ನಿಮಗೆ ಅಫಿಷಿಯಲ್ ಆಗಿ ಶಾರ್ಟ್ಲಿ ಕನ್ಫರ್ಮ್ ಮಾಡ್ತಾರೆ KA ಅವರು, ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿ. ಇಲ್ಲಿ ಸದ್ಯಕ್ಕೆ ರಿಸಲ್ಟ್ ಡೇಟ್ ಬಗ್ಗೆ ಯಾರು ಕೂಡ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಆದರೆ KA ಕಡೆಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಏನಪ್ಪ ಅಂದರೆ ಒಂದು ಮಾರ್ಕ್ಸ್ ಎಂಟ್ರಿ ಬಗ್ಗೆ. ಈ ಒಂದು ಮಾರ್ಕ್ಸ್ ಎಂಟ್ರಿ ಯಾರಪ್ಪ ಮಾಡಬೇಕು ಅಂತ ನೀವು ಕೇಳ್ಬೋದು. ಏನಾಗುತ್ತೆ ಮಾರ್ಕ್ಸ್ ಎಂಟ್ರಿ ಮಾಡಿಲ್ಲ ಅಂತಲೂ ಕೂಡ ನೀವು ಕೇಳ್ಬೋದು. ಮಾರ್ಕ್ಸ್ ಎಂಟ್ರಿ ಮಾಡಿಲ್ಲ ಅಂದರೆ ನಿಮ್ಮ ರಿಸಲ್ಟೇ ಬರಲ್ಲ. ಹಾಗಾದರೆ ನಿಮಗೆ ಕಾಮನಿಗೆ ಒಂದು ಕ್ವಶನ್ ಬರುತ್ತೆ, ಎಲ್ಲರೂ ಕೂಡ ಮಾರ್ಕ್ಸ್ ಎಂಟ್ರಿನ ಮಾಡಬೇಕಾ ಅಂತ. ಇಲ್ಲಿ ಈ ವರ್ಷ ಯಾರ್ಯಾರು PUC ಎಕ್ಸಾಮ್ನ ಪಾಸ್ ಮಾಡಿದ್ರಾ ಅವರು ಯಾವುದೇ ಥರದ ಒಂದು ಮಾರ್ಕ್ಸ್ ಎಂಟ್ರಿ ಮಾಡೋ ಅಗತ್ಯ ಇಲ್ಲ. ಯಾಕೆಂದರೆ KA ಅವರು ಅಫಿಷಿಯಲ್ ಆಗಿ ಹೇಳಿದರೆ PU ಬೋರ್ಡ್ ಜೊತೆ ಕಾಂಟ್ಯಾಕ್ಟ್ ಮಾಡಿ ನಾವು ಆಟೋ ಫೆಚ್ ಮಾಡ್ಕೋತೀವಿ ಡಾಟಾನ, ಏನು ಕೂಡ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಈ ವರ್ಷ PUC ಎಕ್ಸಾಮ್ ಬರ್ತಿರುವಂಥ ವಿದ್ಯಾರ್ಥಿಗಳು ಮತ್ತು ಯಾರ್ಯಾರು ಇವಾಗ CBSE ICSE ಬೋರ್ಡಲ್ಲಿ ಓದಿದ್ದೀರಾ PU ಬೋರ್ಡ್ ಅಲ್ಲದೆ ಅಂಥ ಸ್ಟೂಡೆಂಟ್ಸ್ಗಳು ಈ ವರ್ಷ ಎಕ್ಸಾಮ್ ಬರ್ದಿದ್ರು ಕೂಡ ನೀವು ಒಂದು ಮಾರ್ಕ್ಸ್ ಎಂಟ್ರಿನ ಮಾಡಬೇಕಾಗುತ್ತೆ. ಮತ್ತು ಯಾರು ಇವಾಗ PUC ಡ್ರಾಪ್ಔಟ್ ಆಗಿರ್ತಿರಲ್ಲ, ಒಂದು ವರ್ಷ ಲಾಂಗ್ ಟರ್ಮ್ ತೊಗೊಳಕ್ಕೆ ಒಂದು ಡ್ರಾಪ್ಔಟ್ ಆಗಿರ್ತಲ್ಲ, ಅಂಥ ಸ್ಟೂಡೆಂಟ್ಸು ಕೂಡ ಮಾರ್ಕ್ಸ್ ಎಂಟ್ರಿನ ಮಾಡಬೇಕು. ಎಲ್ಲ ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸು ಈ ವರ್ಷ ಎಕ್ಸಾಮ್ ಬರ್ದಿರೋರು ಬಿಟ್ಟು ಮಿಗ್ದವ್ರು ಎಲ್ಲರೂ ಕೂಡ ಮಾರ್ಕ್ಸ್ ಎಂಟ್ರಿನ ಮಾಡಬೇಕು. ಮತ್ತು ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸು ಕೂಡ ಅವರು ಒಂದು ಮಾರ್ಕ್ಸ್ ಎಂಟ್ರಿನ ಮಾಡಬೇಕು ಅಂತ ಹೇಳಿದರೆ, ಮಾರ್ಕ್ಸ್ ಎಂಟ್ರಿ ಮಾಡಿದರೆ ಮಾತ್ರ ನಿಮಗೆ ಒಂದು ಇವಾಗ KCET ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ಇಲ್ಲಾಂದರೆ ಓಲ್ಡಲ್ಲಿ ಇಟ್ಟಿರ್ತಾರೆ, ನಿಮ್ಮ ರಿಸಲ್ಟ್ ಅನೌನ್ಸ್ ಆಗಲ್ಲ. ನಿಮಗೆ ಮಾರ್ಕ್ಸ್ ಎಂಟ್ರಿ ಮಾಡೋವಂಥ ಲಿಂಕ್ನ ಡೈರೆಕ್ಟಾಗಿ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿದ್ದೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಇರುತ್ತೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಹಾಗೆ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ.